ನೀವು ಮನಸ್ಸಲ್ಲಿ ಏನ್ ಥಿಂಕ್ ಮಾಡ್ತೀರಿ ಅಂತ ಉಪ್ಪಿನಂಗಡಿಯ ಅಶ್ರಿಫಾ ಟಕ್ ಅಂತ ಹೇಳ್ತಾರೆ. ಎಂಗೇಜ್ಮೆಂಟ್ ಆಗಿದೆ. ಓಕೆ, ಆ ಹುಡುಗಿಯನ್ನು ಜಸ್ಟ್ ಥಿಂಕ್ ಮಾಡಿ. ಅನೀಶ್. ಓಕೆ, ಅನೀಶ್ ಬ್ರೋ ಹತ್ರ ಜಶೀಲನ್ ಬಗ್ಗೆ ಏನ್ ಹೇಳ್ತೀರಾ? ವಿದ್ಯೆ ನಿಮ್ಮನ್ನ ಯಾವ ಲೆವೆಲ್ಗೆ ತೆಗೆದುಕೊಂಡು ಹೋಗುತ್ತೆ ಎನ್ನುವುದಕ್ಕೆ ಇವರಂತೂ ಬೆಸ್ಟ್ ಎಕ್ಸಾಂಪಲ್. ಹಾಗಂತ ಇವರು ಈ ವಿದ್ಯೆಯ ಮೂಲಕ ಜೀವವನ್ನೇ ಕಳೆದುಕೊಳ್ಳುವಂತಹ ನಿರ್ಧಾರ ಮಾಡುವವರಿಗೆ, ಲೈಫಲ್ಲಿ ಡಿಪ್ರೆಷನ್ ಇಂದ ಬಳಲ್ತಾ ಇರುವವರಿಗೆ ಈ ವಿದ್ಯೆಯ ಮೂಲಕ ಹೊಸ ಜೀವನವನ್ನೇ ಸೃಷ್ಟಿಸ್ತಾ ಇದ್ದಾರೆ. ಏನಿದು ವಿದ್ಯೆ? 10ನೇ ತರಗತಿ ವಿದ್ಯಾಭ್ಯಾಸ ಮೊಟಕುಗೊಳಿಸಿದ್ದ ಅಶ್ರಿಫಾ ಇವತ್ತು ಸೈಕಲಾಜಿಕಲ್ ಕೌನ್ಸಿಲರ್ ಆದದ್ದು ಹೇಗೆ? ಈ ವಿಶೇಷ ವರದಿಯನ್ನ ನೀವು ನೋಡ್ಲೇಬೇಕು. ಥಿಯೇಟರ್ ಅಲ್ಲಿ ನಾನು ನೀವು ಇಬ್ರು ಫಿಲ್ಮ್ ಥಿಯೇಟರ್ ಅಲ್ಲಿ ಕೂತಿದ್ದೀನಿ. ಓಕೆ, ಜಸ್ಟ್ ಇವಾಗ ನಮ್ಮ ಮುಂದ್ಗಡೆ ಇದೆ ಕ್ಯಾಮರಾ, ನೋಡಿ ಕ್ಯಾಮರಾದಲ್ಲಿ ಫಿಲ್ಮ್ ಆಗ್ತಾ ಇದೆ. ಓಕೆ, ನಾವು ನೋಡ್ತಾ ಇದೀವಿ, ನೋಡುವ. ನೀವು ನೋಡಿ, ದೆನ್ ನೀವು ಜಸ್ಟ್ ಥಿಂಕ್ ಮಾಡ್ತಾ ಇರಾ ಫಿಲ್ಮ್ ಹೇಗೆ, ಯಾವ್ದಾದ್ರು ಸೀನ್. ಟೈಟಲ್ ಬಂತಲ್ಲ, ಸನಂ ತೇರಿ ಜಸ್ಟ್ ಆ ಹೀರೋಯಿನ್ ಥಿಂಕ್ ಮಾಡ್ತಾ ಇದೀನಿ, ಸಾಂಗ್ ಅಥವಾ ಯಾವ್ದಾದ್ರು ಒಂದು ಸೀನ್, ಜಸ್ಟ್ ಹಾಗೆ ಥಿಂಕ್ ಮಾಡ್ತಾ ಇರಿ. ಮಾಡಿ ಆ ಫೇಸ್, ಆ ಹೀರೋಯಿನ್, ನಾನು ಇವಾಗ ನಿಮ್ ಮುಂದ್ಗಡೆ ನಿಮ್ ಹೀರೋಯಿನ್, ಆ ಕ್ರಶ್ ಹೀರೋಯಿನ್ ಇದ್ದೀನಿ ಅಂತ ಜಸ್ಟ್ ಥಿಂಕ್ ಮಾಡಿ. ಪ್ರೀತಿಯಿಂದ ಪುಟ್ಟಿ ಅಂತ ಕರಿತೀರಾ? ರುಕ್ಮಿಣಿ ಶಬ್ದ ಸಾಗರದ ಸೀನಾ ಥಿಂಕ್ ಮಾಡಿರೋದು. ನೀವೇನಾದ್ರೂ ಯೋಚನೆ ಮಾಡಿದ್ರೆ ಅದನ್ನ ನೀವೇ ಆಶ್ಚರ್ಯ ಪಡುವಂತೆ ಅಷ್ಟು ಕರೆಕ್ಟ್ ಆಗಿ ಇವರು ಹೇಳ್ತಾರೆ. ಅದು ಹೇಗೆ ನಮ್ಮ ಯೋಚನೆ ಅವರಿಗೆ ಗೊತ್ತಾಗುತ್ತೆ ಅನ್ನುವ ಥಿಂಕಿಂಗ್ ನಮ್ಮ ತಲೆಯಲ್ಲೂ ಕೂಡ ಓಡಾಡುತ್ತೆ. ಗ್ರಾಮೀಣ ಭಾಗದ ಈ ಹೆಣ್ಣು ಮಗಳು ಅಂತಹದೊಂದು ವಿದ್ಯೆಯನ್ನ ಕರಗತ ಮಾಡಿಕೊಂಡಿದ್ದಾರೆ. ಇವರ ಹೆಸರು ಅಶ್ರಿಫಾ. ತನ್ನ ಮನಶಕ್ತಿ, ಪತಿಯ ಬೆಂಬಲ ಮತ್ತು ಕಲಿಕೆಯ ಕೌಶಲ್ಯ ಇದ್ರೆ ಏನ್ ಬೇಕಾದ್ರೂ ಮಾಡಬಹುದು ಎನ್ನುವುದನ್ನ ಇವರನ್ನ ನೋಡಿ ಕಲಿಬೇಕು. ಸೈಕಲಾಜಿಕಲ್ ಕೌನ್ಸಿಲರ್, ಮೆಂಟಲಿಸ್ಟ್, ಹಿಪ್ನೋಟಿಸ್ಟ್ ಆಗಿರುವ ಅಶ್ರಿಫಾ ಶ್ರೀ ವಿನ್ಸ್ ಸ್ಟೋರಿ ಎನ್ನುವ ಪ್ಲಾಟ್ಫಾರ್ಮ್ ಮೂಲಕ ಖಿನ್ನತೆಯಿಂದ ಬಳಲ್ತಾ ಇರುವವರ ಬಾಳಿಗೆ ಬೆಳಕಾಗುವ ಕೆಲಸದಲ್ಲಿ ತೊಡಗಿಸಿಕೊಂಡಿದ್ದಾರೆ. ഓന്റെ ഷോൾഡറിൽ ഒന്ന് കൈവച്ച്, ഓക്കെ, ജസ്റ്റ് ഓനിപ്പോ നിന്റെ ബെസ്റ്റ് ഫ്രണ്ട് അല്ലെങ്കിൽ ബെസ്റ്റ് പേഴ്സൺ എന്ത് നെയിം മൈൻഡിൽ തിങ്ക് ആക്കിയിട്ടുണ്ട്, ആ ആളാണ് ഇപ്പൊ നിന്റെ അടുത്തുള്ളതെന്ന് തിങ്ക് ആക്കാം. ഗേൾ ബോയാ? ഗേൾ. ഓക്കെ, ഗേൾ. ഓക്കെ, എന്ത് ജസ്റ്റ് എന്ത് പഠിക്കുന്നില്ല അതോളൂ ആശു? ആശ എന്ത് പഠിക്കുന്നില്ലത്? എന്തായി? അത് കയ്യിലെടുത്തു, ആ ചൂസ് ചെയ്ത് സാധനം എടുത്തു, ജസ്റ്റ് ക്യാമറ എടുത്തൊന്ന് കാണിച്ചു. കോമ്പാക്ട് എന്താ ചെയ്തിട്ടില്ലേ? കോമ്പാക്ട്. ದಕ್ಷಿಣ ಕನ್ನಡ ಜಿಲ್ಲೆಯ ಉಪ್ಪಿನಂಗಡಿಯ ನೆಲ್ಯಾಡಿ ಬಳಿಯ ಕೊಲ್ಪೆಯ ನಿವಾಸಿ ಅಶ್ರಿಫಾ ಅವರಿಗೆ 10ನೇ ತರಗತಿಗಿಂತ ಮುಂದೆ ಓದ್ಲಿಕ್ಕೆ ಆಸಕ್ತಿ ಇರಲಿಲ್ಲ. ಆದ್ರೆ ಮದುವೆಯಾದ ಬಳಿಕ ಪತಿ ಶಫೀಕ್ ಅವರ ಪ್ರೋತ್ಸಾಹವೇ ಆಕೆಯ ಜೀವನಕ್ಕೆ ಹೊಸದೊಂದು ತಿರುವು ನೀಡಿದೆ. ಅಶ್ರಿಫಾ ಕ್ಯಾಲಿಕಟ್ನಲ್ಲಿ ಸೈಕಲಾಜಿಕಲ್ ಕೌನ್ಸಿಲರ್, ಮೆಂಟಲಿಸ್ಟ್, ಹಿಪ್ನೋಟಿಸ್ಟ್ ವಿದ್ಯಾಭ್ಯಾಸವನ್ನ ಮಾಡ್ತಾರೆ. ಇದೀಗ ಯುವ ಪೀಳಿಗೆಯ ಮನೋಭಾವ ಬದಲಾಯಿಸಲು ವಿಭಿನ್ನ ಪ್ರಯತ್ನವನ್ನ ಆರಂಭಿಸಿದ್ದಾರೆ. ಡ್ರಗ್ಸ್, ಆತ್ಮಹತ್ಯೆ, ನಕಾರಾತ್ಮಕ ಚಿಂತನೆಗಳನ್ನ ಹೊಂದಿರುವವರ ಮೈಂಡ್ ರೀಡಿಂಗ್ ಮತ್ತು ವಿವಿಧ ಶಾಲಾ ಕಾಲೇಜುಗಳಲ್ಲಿ ಕೌನ್ಸಿಲಿಂಗ್ ನೀಡುವ ಮೂಲಕ ಮನ ಪರಿವರ್ತನೆ ತರುವಂತಹ ಉದ್ದೇಶದಿಂದ ಶ್ರೀ ವಿನ್ಸ್ ಪ್ಲಾಟ್ಫಾರ್ಮ್ ಆರಂಭಿಸಲಾಗಿದೆ ಎನ್ನುತ್ತಾರೆ ಅಶ್ರಿಫಾ. ಇಲ್ಲಿ ಮೆಂಟಲಿಸಮ್ ಅನ್ನೋದು ಕೇರಳದಲ್ಲಿ ಇರೋ ಒಂದು ಎಜುಕೇಶನ್, ಒಂದು ಎಂಟರ್ಟೈನ್ಮೆಂಟ್ ಪರ್ಪಸ್. ಬಟ್ ಇದು ನಾನು ಯಾಕೆ ಕರ್ನಾಟಕದಲ್ಲಿ ಸ್ಪ್ರೆಡ್ ಮಾಡ್ತಿದ್ದೀನಿ ಅಂದರೆ, ಕರ್ನಾಟಕದಲ್ಲಿ ಎಷ್ಟೋ ಜನರು ಸೂಸೈಡ್ ಮಾಡೋ ಹುಡುಗರಾಗಲಿ ಅಂತ, ಆ್ಯಂಡ್ ಡ್ರಗ್ಸ್ ಉಪಯೋಗಿಸೋರಾಗಲಿ, ಅವ್ರ ಮನಸ್ಸಲ್ಲಿ ತುಂಬ ಎಮೋಷ್ನಲ್ ಆಗಿರೋ ವಿಷಯ, ಯಾರ ಜೊತೆ ಹೇಳೋಕ್ಕಾಗದೇ ಇರೋ ವಿಷಯ ತುಂಬ ಮನಸ್ಸಲ್ಲಿರುತ್ತೆ. ಹೇಳೋಕ್ಕಾಗಿ ಒಂದು ಯಾರಾದರೂ ನನಗೆ ಕಮ್ಯುನಿಕೇಷನ್ ಮಾಡಲಿಕ್ಕೆ ಯಾರಾದರೂ ಒಬ್ಬರು ವ್ಯಕ್ತಿ ಬೇಕು ಅನ್ನೋ ಒಂದು ಫೀಲಿಂಗ್ಸ್ ಕೂಡ ಇರುತ್ತೆ. ಒಂದು ವೇಳೆ ಆ ಸೂಸೈಡ್ ಮಾಡೋ ಹುಡುಗಿಗೆ ಒಬ್ಬರು ಕಮ್ಯುನಿಕೇಷನ್ ಆಗಿ, ಒಂದು ಒಳ್ಳೆ ಕಮ್ಯುನಿಕೇಷನ್ ಆಗಿರೋ ಕೌನ್ಸಿಲರ್ ಅವರ ಎದುರಿಗೆ ಇದ್ದರೆ ಅವ್ರ ಫೀಲಿಂಗ್ಸ್ ಎಲ್ಲ ಹೇಳ್ಕೊಂಡು ಸೂಸೈಡ್ ಮಾಡೋ ಆ ಇಮ್ಯಾಜಿನೇಷನ್ನಿಂದ ಹೊರಗೆ ತಗೊಂಡು ಬರ್ಬೋದು. ಸೊ ಅದಕ್ಕಾಗಿ ನಾನು ಈ ಕೌನ್ಸಿಲಿಂಗ್ ಅನ್ನೋ ಒಂದು ಪಾರ್ಟ್ನ ಚೂಸ್ ಮಾಡ್ಕೊಂಡಿರೋದು. ಇಂಟ್ರೆಸ್ಟ್ ಇರಲಿಲ್ಲ. ಬಟ್ ಮ್ಯಾರೇಜ್ ಆದ ನಂತರ ನನಗೆ ಏನಾದರೂ ಎಜುಕೇಷನ್ ಮಾಡಬೇಕು, ಏನಾದರೂ ಅಚೀವ್ ಮಾಡಬೇಕು ಅನ್ನೋದಾಗಿತ್ತು ನನ್ನ ಗೋಲ್. ಆವಾಗ ನಾನು ಕೇರಳದಲ್ಲಿ ಆ್ಯಕ್ಚುಲಿ ಕಲ್ತದ್ದು, ಕ್ಯಾಲಿಕಟ್ಟಲ್ಲಿ ನಾನು ಸ್ಟಡಿ ಸ್ಟಾರ್ಟ್ ಮಾಡಿದ್ದು. ಆ ಕ್ಯಾಲಿಕಟ್ಟಲ್ಲಿ ನಾನು ಸ್ಟಡಿ ಮಾಡಿರೋ ಸ್ಟಡಿ ಆ್ಯಕ್ಚುಲಿ ಕರ್ನಾಟಕದಲ್ಲಿ ಇಲ್ಲ, ಕರ್ನಾಟಕದಲ್ಲಿ ಕಮ್ಮಿ, ಈ ಥರ ಉಪಯೋಗಿಸ್ತಿಲ್ಲ ಅನ್ನೋದು ನನ್ನ ಮೈಂಡಿಗೆ ಬಂದಾಗ ನಾನು ಆ್ಯಕ್ಚುಲಿ ಚೂಸ್ ಮಾಡಿಕೊಂಡೆ. ಹಿಪ್ನೋಟಿಸಮ್, ಮೆಂಟಲಿಸಮ್ ಎಲ್ಲ ಚೂಸ್ ಮಾಡಿಕೊಂಡು ಕರ್ನಾಟಕದಲ್ಲಿ ರೀಚ್ ಮಾಡಿದ್ದು. ಇದಕ್ಕೆ ಸಪೋರ್ಟ್ ಆ್ಯಕ್ಚುಲಿ ನನ್ನ ಹಸ್ಬೆಂಡ್ ಆ್ಯಕ್ಚುಲಿ ತುಂಬ ಸಪೋರ್ಟ್ ಮಾಡ್ತಾರೆ.
ಅವರಿಗೆ ಆ್ಯಕ್ಚುಲಿ ಸ್ಟಡಿ ಮಾಡೋದಂದರೆ ತುಂಬ ಇಷ್ಟ. ಅವ್ರಿಗೂ ಆ್ಯಕ್ಚುಲಿ ಸಿ ಆಗಬೇಕು ಅಂತ ತುಂಬ ಕನಸಿತ್ತು. ಆ ಸಿಚುವೇಷನಲ್ಲಿ ಅವ್ರಿಗೆ ಆಗಲಿಕ್ಕಾಗಲಿಲ್ಲ. ಸೊ ನಾನು ಕಲಿಸ್ತೀನಿ, ನೀನು ಎಷ್ಟು ಅಚೀವ್ಮೆಂಟ್ ಮಾಡ್ತೀಯೋ ಅಷ್ಟು ಅಚೀವ್ಮೆಂಟ್ ಮಾಡು, ನಾನು ನಿಂಗೆ ಸಪೋರ್ಟ್ ಇರ್ತೀನಿ ಅಂತ. ನನ್ನ ಬ್ಯಾಕ್ ಬೋನ್ ಆಗಿರೋದು, ನನ್ನ ಸಪೋರ್ಟ್ ಆಗಿರೋದು ನನ್ನ ಹಸ್ಬೆಂಡ್. ಸಪೋರ್ಟ್ ಮಾಡಿ ನಾನು ವೀಡಿಯೋ ಮಾಡೋದು ನನ್ನ ಹಸ್ಬೆಂಡ್. ಆ್ಯಕ್ಚುಲಿ ನನ್ನ ಕ್ಯಾಮರಾಮ್ಯಾನ್ ಆ್ಯಕ್ಚುಲಿ ನನ್ನ ಹಸ್ಬೆಂಡೇ. ದೆನ್ ಎಡಿಟ್ ಮಾಡೋದು ನಾನೇ, ಎಡಿಟ್ ಮಾಡಿ ಅದನ್ನು ಪೋಸ್ಟ್ ಮಾಡೋದು ನಾನೇ. ಅದಕ್ಕೆ ಒಳ್ಳೆ ಕ್ಯಾಪ್ಷನ್ ಎಲ್ಲ ಕೊಡೋದು ನನ್ನ ಹಸ್ಬೆಂಡ್ ಆ್ಯಕ್ಚುಲಿ. ಇನ್ನು ತಾನು ಕಲಿತ ವಿದ್ಯಾಭ್ಯಾಸದ ಬಗ್ಗೆ ಕರಾವಳಿ ಭಾಗದ ಜನರಿಗೆ ಹೆಚ್ಚಿನ ಅರಿವಿಲ್ಲ. ಆ ಕಾರಣಕ್ಕಾಗಿ ನಮ್ಮ ಜಿಲ್ಲೆಯಲ್ಲಿ ಈ ವಿಚಾರದ ಬಗ್ಗೆ ಮಾಹಿತಿ ಜಾಗೃತಿಗಾಗಿ ಶ್ರೀ ವಿನ್ಸ್ ಸ್ಟೋರಿ ಎಂಬ ಸಾಮಾಜಿಕ ಮಾಧ್ಯಮ ಪ್ಲಾಟ್ಫಾರ್ಮ್ ಮಾಡಿ ಆ ಮೂಲಕ ಮನರಂಜನೆ, ಪ್ರೇರಣೆ, ಜಾಗೃತಿಯ ವಿಡಿಯೋ ಸಂದೇಶ ನೀಡಲಾಗುತ್ತೆ. ಇದಲ್ಲದೆ ಆಶ್ರಿಫಾ ಈ ಸಾಧನೆಯ ಹಿಂದೆ ತನ್ನ ಪತಿ, ಕುಟುಂಬಸ್ಥರ ಪರಿಶ್ರಮವೂ ಕೂಡ ಹೆಚ್ಚಿದೆ. ನಕಾರಾತ್ಮಕತೆಯ ಕತ್ತಲಲ್ಲಿ ಬೆಳಕಿನ ದೀಪ ಹಚ್ಚುವ ವಿಶೇಷ ಸೇವೆಯ ಮೂಲಕ ಆಶ್ರಿಫಾ ಈಗ ನೂರಾರು ಜನರ ಮನಸ್ಸನ್ನೇ ಓದಿ ಅವರ ಬದುಕನ್ನೇ ಬದಲಿಸ್ತಾ ಇದ್ದಾರೆ. ತಾನು ಕಲಿತ ವಿದ್ಯೆಯನ್ನ ಹಲವರ ಜೀವನ ರೂಪಿಸಲು ಬಳಸ್ತಾ ಇರುವಂತದ್ದು ನಿಜಕ್ಕೂ ಕೂಡ ಹೆಮ್ಮೆಯ ಸಂಗತಿ. ಅಹಮದ್ ಬಾ ವಾಮಜೂರು, ದೈಜುವಲ್ 24/7. ಎಂಗೇಜ್ಮೆಂಟ್ ಆಗಿದೆ. ಓಕೆ, ಆ ಹುಡುಗಿಯನ್ನು ಜಸ್ಟ್ ಥಿಂಕ್ ಮಾಡಿ. ಅನೀಶ್. ಓಕೆ, ಅನೀಶ್ ಬ್ರೋ ಹತ್ರ ಜಶೀಲನ್ ಬಗ್ಗೆ ಏನ್ ಹೇಳ್ತೀರಾ?